ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲಿನೂ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅದು ಕೂಡ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪ್ರತಿ ಚಾಪ್ಟರಲ್ಲೂ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ನೋಡಿದ್ವಿ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ಇಂಟಿಗ್ರಲ್ 7th ಚಾಪ್ಟರ್. ಇದರಲ್ಲಿ ಕೂಡ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯುವರ್ ಪಾಸಿಟಿವ್ ಆ್ಯಕ್ಷನ್ ಕಂಬೈನ್ಡ್ ವಿತ್ ಪಾಸಿಟಿವ್ ಥಿಂಕಿಂಗ್ ರಿಸಲ್ಟ್ಸ್ ಇನ್ ಸಕ್ಸಸ್ ಅಂತ. ಅಂದರೆ ನೋಡಿ, ಸಕಾರಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ಸಕಾರಾತ್ಮಕ ಕ್ರಿಯೆಯು ಯಶಸ್ಸಿಗೆ ಕಾರಣವಾಗುತ್ತದೆ ಅಂತ. ನೋಡಿ, ನಾವು ಚಿಂತನೆ ಪಾಸಿಟಿವ್ ಥಿಂಕಿಂಗು ಮಾಡಬೇಕು, ಅದರ ಜೊತೆಗೆ ಏನಾಗಿರುತ್ತೆ, ನಮಗೆ ಪಾಸಿಟಿವ್ ಆ್ಯಕ್ಷನ್ ಕೂಡ ಕಂಬೈನ್ ಆಗಿರಬೇಕು. ಪಾಸಿಟಿವ್ ಆ್ಯಕ್ಷನ್ ಅಂದರೆ ಸಕಾರಾತ್ಮಕ ಕ್ರಿಯೆ. ನೋಡಿ, ನಾವು ಮಾಡೋ ಕೆಲಸನೂ ಸಕಾರಾತ್ಮಕವಿರಬೇಕು, ನಾವು ಮಾಡೋ ಚಿಂತನೆಯೂ ಕೂಡ ಸಕಾರಾತ್ಮಕವಾಗಿರಬೇಕು. ಆವಾಗ ನಮಗೆ ಯಶಸ್ಸು ಬೇಗ ಸಿಗ್ಬೋದು ಅಂತ, ಮತ್ತು ಯಶಸ್ಸು ಸಿಗುತ್ತೆ ಅಂತ. ಚಾಪ್ಟರ್ ಇಂಟಿಗ್ರಲ್ಸ್ ನೋಡಿ, ಎಷ್ಟು ಬರುತ್ತೆ ಮಾರ್ಕ್ಸು ಟೋಟಲ್ಲು ಇಂಟಿಗ್ರಲ್ಸಿಂದ 18 ಮಾರ್ಕ್ಸ್ ಬರುತ್ತೆ. ನೋಡಿ, ಟೋಟಲ್ ಎಷ್ಟು ಬರುತ್ತೆ, 18 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಯಾವ್ಯಾವ ಥರ ಬರುತ್ತೆ, ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್, 2 ಕ್ವಶನ್ಸ್ ಬರುತ್ತೆ. 2 ಕ್ವಶನ್ಸ್ ನೋಡಿ, ಒಂದು MCQ ಬರುತ್ತೆ, ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾನೆ. 1 ಮಾರ್ಕ್ಗೆ 2 ಕ್ವಶನ್ಸ್. ಅದೇ ಥರ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಯಲ್ಲಿ 3 ಮಾರ್ಕ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಡಿ ಯಲ್ಲಿ 5 ಮಾರ್ಕ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಇ ಯಲ್ಲಿ 6 ಮಾರ್ಕ್ 1 ಕ್ವಶನ್. ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ 18 ಮಾರ್ಕ್ಸ್ ಬರುತ್ತೆ. ನೋಡಿ, ಇವಾಗ ಫಾರ್ಮುಲಾ ಬೇಸ್ಡ್ ಆನ್ ದೀಸ್ ಫಾರ್ಮುಲಾಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ನೋಡಿ, ಲಾಸ್ಟ್ ವಿಡಿಯೋದಲ್ಲಿನೂ ಹೇಳಿದ್ದೆ ನಾನು. ಇದೇ ಫಾರ್ಮುಲಾಸ್ ನೋಡಿ, ಇಂಟಿಗ್ರೇಷನ್ 1 ಡಿವೈಡೆಡ್ ಅಥವಾ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಈಸ್ ಈಕ್ವಲ್ ಟು 1/2a ಇಂಟು ಲಾಗ್ ಆಫ್ ಎ ಪ್ಲಸ್ ಮಾಡ್ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1/2a ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಅದೇ ಥರ ಥರ್ಡ್ ಕ್ವಶನ್, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1/a ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಮಾಡ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಫಿಫ್ತ್ ಒನ್ ನೋಡಿ, ಇಂಟಿಗ್ರೇಷನ್ ಏನಿದೆ, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. Next one, integration dx divided by root x square plus a square is equal to log of mod x plus root x square plus a square plus c. ನೋಡಿ, 6 trigonometric functions ಇದೆ, ಯಾವುದು ಪರ್ಟಿಕ್ಯುಲರ್ ಫಂಕ್ಷನ್ಸ್. ಇಂಟಿಗ್ರಲ್ ಆಫ್ ದ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇದೆ. ನೋಡಿ, ಇದನ್ನು ನೆನ್ಪಲ್ಲಿಟ್ಕೊಳ್ಳಿ, ಇದೇ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಇವಾಗ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ಅಂತ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ ಇದೆ, ಫೈಂಡ್ ಇಂಟಿಗ್ರೇಷನ್ ಸೈನ್ 3x ಇಂಟು ಕಾಸ್ 4x ಇಂಟು ಡಿ ಎಕ್ಸ್ ಅಂತ ಇದೆ. ನೋಡಿ, ಇದನ್ನು ಯಾವ ಥರ ಇಂಟಿಗ್ರೇಟ್ ಮಾಡಬೇಕು, ಫಸ್ಟು ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಯಾವುದಪ್ಪ ಫಾರ್ಮುಲಾ ಅಂತಂದರೆ 2 ಇಂಟು ಸೈನ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು ಏನಿದೆ ನೋಡೋಣ, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ನೋಡಿ, ಈ ಒಂದು ಫಾರ್ಮುಲಾ ಇಲ್ಲಿ ನಮಗೆ ಸೈನ್ 3x 4 ಕಾಸ್ 4x ಇದೆ. ಇಲ್ಲಿ ಸೈನ್ ಎ ಕಾಸ್ ಬಿ ಮಾತ್ರ ಬೇಕು ನಮಗೆ. ಇಲ್ಲಿ ಸೈನ್ ಎ ಕಾಸ್ ಬಿ ಮಾತ್ರ ತಗೊಂಡ್ಬಿಟ್ಟು 2ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 2. ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ. ಇಲ್ಲಿ ನೋಡಿ ಏನಾಗುತ್ತೆ ಹಂಗಿದ್ರೆ, ಇಲ್ಲಿ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಎ ಅಂದರೆ ಏನಿದೆ ನಮಗೆ 3x ಇದೆ, ಬಿ ಅಂತಂದರೆ ಏನಿದೆ ನಮಗೆ 4x ಇದೆ. ಫಾರ್ಮುಲಾ ಯೂಸ್ ಮಾಡಿದ್ರೆ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್, ಇದನ್ನು ಮಾತ್ರ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಯಾವುದು, ಸೈನ್ 3x ಮತ್ತು ಕಾಸ್ 4x. ಸೊ ಏನಾಗುತ್ತೆ ಇವಾಗ, ಸೈನ್ ಆಫ್
ಎ ಅಂತಂದರೆ 3x ಪ್ಲಸ್ ಬಿ ಅಂತಂದರೆ 4x ಪ್ಲಸ್ ಸೈನ್ ಆಫ್ ಎ ಅಂತಂದರೆ 3x ಮೈನಸ್ ಬಿ ಅಂತಂದರೆ 4x ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ 2. ಸೊ 1/2 ಕಾನ್ಸ್ಟೆಂಟ್ ಇದೆ, ಸೊ ಆ್ಯಸ್ ಇಟ್ ಈಸ್ ತಗೋಬೋದು. ಇಂಟಿಗ್ರೇಷನ್ ನೋಡಿ, ಸೈನ್ 3x ಪ್ಲಸ್ 4x 7x ಪ್ಲಸ್ ಸೈನ್ 3x ಮೈನಸ್ 4x ಈಸ್ ಅ ಮೈನಸ್ ಎಕ್ಸ್. ಇವಾಗ ನೋಡಿ, ಇಲ್ಲೇನು ಗೊತ್ತಿರಬೇಕು ನಮಗೆ, ಸೈನ್ ಮೈನಸ್ ತೀಟಾ ಈಕ್ವಲ್ ಟು ಏನು ಬರುತ್ತೆ, ಸೈನ್ ಮೈನಸ್ ತೀಟಾ ಅಥವಾ ಸೈನ್ 360 ಮೈನಸ್ ತೀಟಾ ಅಂತ ಕೂಡ ಹೇಳ್ಬೋದು. 360 ಮೈನಸ್ ತೀಟಾ, ಸೊ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಮೈನಸ್ ಸೈನ್ ತೀಟಾ ಅಂತ ಬರುತ್ತೆ. ಅದೇ ಕಾಸ್ ಇದ್ದಾಗ ಪ್ಲಸ್ ಬರುತ್ತೆ, ಬಿಕಾಸ್ ಫೋರ್ತ್ ಕ್ವಾಡ್ರೆಂಟಲ್ಲಿ. ಸೊ ಇವಾಗ ಏನಾಗುತ್ತೆ, ಇದು ಇಂಟು ಡಿ ಎಕ್ಸ್ ಬೇರೆ ಅದೇ, ಇದು ಇಂಟು ಡಿ ಎಕ್ಸ್. ಸೊ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಆಲ್ರೆಡಿ 1/2 ಈ ಕಡೆ ತೊಗೊಂಡಿರೋದು, ಸೊ ಇಂಟು ಡಿ ಎಕ್ಸ್. ಸೊ ಇವಾಗ 1/2 ಆ್ಯಸ್ ಇಟ್ ಈಸ್ ನೋಡಿ, ಇಂಟಿಗ್ರೇಷನ್ ಸೈನ್ 7x. ಸೊ ಇಲ್ಲಿನೂ ಕೂಡ ಇನ್ನೊಂದು ಸ್ಟ್ಯಾಂಡರ್ಡ್ ಯಾವುದನ್ನು ಯೂಸ್ ಮಾಡ್ಕೊತೀವಿ ನೋಡಿ, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ನೋಡಿ, ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೋಬೇಕಿಲ್ಲಿ. ಸೊ ಇವಾಗ ಸೈನ್ 7x ಏನಾಗುತ್ತೆ, ಸೈನ್ ಇಂಟಿಗ್ರೇಷನ್ ಸೈನ್ ಅಥವಾ ಇಲ್ಲಿ ಸಪ್ರೇಟ್ ಮಾಡ್ಕೊಂಬಿಡೋಣ, ಅವಾಗ ಈಸಿ ಆಗುತ್ತೆ ನಮಗೆ. ಇಂಟಿಗ್ರೇಷನ್ 7x ಇಂಟು ಡಿ ಎಕ್ಸ್ ಪ್ಲಸ್ ಇಲ್ಲಿ ಮೈನಸ್ ಅಲ್ಲ, ಸೈನ್ ಆಫ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ ಇದೆಯಲ್ಲ. ಸೊ ಏನಾಗುತ್ತೆ ಇಲ್ಲಿ, ಮೈನಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಏನಕ್ಕೆ ಮೈನಸ್ ಆಯಿತು ನೋಡಿ, ಇಲ್ಲಿ ಸೈನ್ ಆಫ್ ಮೈನಸ್ ಎಕ್ಸ್ ಇದೆ. ಸೊ ಸೈನ್ ಆಫ್ ಮೈನಸ್ ತೀಟಾ ಇಸ್ ಅ ಮೈನಸ್ ಸೈನ್ ತೀಟಾ. ಸೊ ಇಲ್ಲಿ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್. ಇವಾಗ ಇಂಟಿಗ್ರೇಷನ್ ಮಾಡ್ಬೋದು. ಈಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಸೈನ್ 7x ಏನಾಗುತ್ತೆ, ಮೈನಸ್ ಕಾಸ್ 7x ಡಿವೈಡೆಡ್ ಬೈ 7. ಬಿಕಾಸ್ ಯೂಸಿಂಗ್ ದಿಸ್ ಇಂಟಿಗ್ರೇಷನ್ ನೋಡಿ, ಇಂಟಿಗ್ರೇಷನ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇದೆಯಲ್ಲ, ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಸೊ ಮೈನಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಅಂತಂದರೆ ಮೈನಸ್ ಕಾಸ್ ಎಕ್ಸ್. ಇಲ್ಲಿ ನೋಡಿ ಬರೀ ಎಕ್ಸ್ ಇದೆ, ಸೊ ಪ್ರಾಬ್ಲಮ್ ಇಲ್ಲ, ಪ್ಲಸ್ ಸಿ. ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ, ಬ್ರಾಕೆಟ್ ರಿಮೂವ್ ಮಾಡ್ಬೋದು. 1/2 ಇಂಟು ಮೈನಸ್ ಕಾಸ್ 7x ಬೈ ಎಕ್ಸ್ 7 ಅಂದರೆ ಮೈನಸ್ ಕಾಸ್ 7x ಡಿವೈಡೆಡ್ ಬೈ ನೋಡಿ, ನ್ಯೂಮರೇಟರ್ ಸಪ್ರೇಟ್, ಮಲ್ಟಿಪ್ಲಿಕೇಶನ್ ಡಿನಾಮಿನೇಟರ್ ಸಪ್ರೇಟ್. 2 7s are 14 ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಇಂಟು ನೋಡಿ 1/2 ಇದಕ್ಕೂ ಕೂಡ ಮಲ್ಟಿಪ್ಲೈ ಆಗುತ್ತೆ, ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಆನ್ಸರ್ ಏನು ಬಂತು ನಮಗೆ, ಮೈನಸ್ ಕಾಸ್ 7x ಡಿವೈಡೆಡ್ ಬೈ 14 ಪ್ಲಸ್ 1/2 ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್. ಫೈಂಡ್ ಇಂಟಿಗ್ರೇಷನ್ ಸೈನ್ 3x ಇಂಟು ಕಾಸ್ 4x ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನಮ್ಗೆ ಇಲ್ಲೇನು ಗೊತ್ತಿರಬೇಕು, 2 ಸೈನ್ ಎ ಕಾಸ್ ಬಿ ಯಾವುದಕ್ಕೆ ಈಕ್ವಲ್ ಇದೆ ನಮಗೆ, ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ. ಸೊ ಇಲ್ಲಿ ನಮಗೆ 2 ಬೇಡ, 2 ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ, ಡಿವಿಷನ್ ಸೈನ್ ಎ ಕಾಸ್ ಬಿ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಅಂತ. ಸೊ ಇಲ್ಲಿ ನೋಡಿ, ಎ ಅಂತಂದರೆ ಏನಿದೆ ನಮಗೆ 3x, ಬಿ ಅಂದರೆ 4x. ಸೊ ಸೈನ್ ಆಫ್ 3x ಪ್ಲಸ್ 4x ಪ್ಲಸ್ ಸೈನ್ ಆಫ್ 3x ಮೈನಸ್ 4x ಹೋಲ್ ಡಿವೈಡೆಡ್ ಬೈ 2 ಇಂಟು ಡಿ ಎಕ್ಸ್. ಸೊ ಇವಾಗ 1/2 ಕಾನ್ಸ್ಟೆಂಟ್ ಇದೆ, ಸೊ ಆ್ಯಸ್ ಇಟ್ ಈಸ್ ಔಟ್ಸೈಡ್ ತೊಗೊಂಡ್ಬಿಡೋಣ. ಇಂಟಿಗ್ರೇಷನ್ ನೋಡಿ, ಸೈನ್ ಆಫ್ 3x ಪ್ಲಸ್ 4x ಇಸ್ 7x ಪ್ಲಸ್ ಸೈನ್ ಆಫ್ 3x ಮೈನಸ್ 4x ಇಸ್ ಅ ಮೈನಸ್ ಎಕ್ಸ್, ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್ ಇದೆ, ಇಂಟು ಡಿ ಎಕ್ಸ್. ನೆಕ್ಸ್ಟ್ 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ 7x ಇಂಟು ಡಿ ಎಕ್ಸ್. ನೋಡಿ ಸೈನ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ನಮಗೆ, ಮೈನಸ್ ಸೈನ್ ಎಕ್ಸ್. ಸೊ ಇಂಟಿಗ್ರೇಷನ್ ಮೈನಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ನೋಡಿ, 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ 7x ಯೂಸಿಂಗ್ ದಿಸ್ ಒನ್ ಇಂಟಿಗ್ರೇಷನ್ ಸೈನ್ ಆಫ್ ax ಪ್ಲಸ್ ಬಿ. ಸೊ ಮೈನಸ್ ಕಾಸ್ 7x ಬೈ 7 ಮೈನಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಸ್ ಅ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ಇಲ್ಲಿ ಮಲ್ಟಿಪ್ಲೈ 1/2 ಇಂಟು ಮೈನಸ್ ಕಾಸ್ 7x ಬೈ 7 ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಕಾಸ್ 7x ಡಿವೈಡೆಡ್ ಬೈ 14
ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1/2 ಇಂಟು ಕಾಸ್ ಎಕ್ಸ್ ಇಸ್ 1/2 ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಈ ಥರ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ನು ಗೊತ್ತಿರಬೇಕು. ಮತ್ತು ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ಥೀಟಾ ಪ್ಲಸ್ ಆಗುತ್ತೆ ಬಿಕಾಸ್ ಫೋರ್ತ್ ಕ್ವಾಡ್ರೆಂಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಇವ್ಯಾಲ್ಯುಯೇಟ್, ಫೈಂಡ್ ಅಂತಲೂ ಕೇಳ್ಬೋದು, ಇಲ್ಲ ಇವ್ಯಾಲ್ಯುಯೇಟ್ ಅಂತಲೂ ಕೇಳ್ಬೋದು. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಇದನ್ನು ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಇದೆ. ಇಲ್ಲಿ ನೋಡಿ ಡಿನಾಮಿನೇಟರನ್ನು ನಾವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಆ್ಯಸ್ ಇಟ್ ಈಸ್. ಸೊ ನ್ಯೂಮರೇಟ್ರಲ್ಲಿ ನೋಡಿ ಕಾಮನ್ ತೊಗೋಬೋದು. ಇಲ್ಲಿ ಎರಡರಲ್ಲಿ ಕಾಮನ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್. ನೋಡಿ ಲೆಸ್ ಇರೋದು ಯಾವಾಗಲೂ ಕಾಮನ್ನು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡಾಗ ಇಲ್ಲಿ ರಿಮೈನಿಂಗ್ ಏನಿದೆ ನಮಗೆ ಎಕ್ಸ್ ಮೈನಸ್ 1 ಬಿಕಾಸ್ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ನೋಡಿ. ಸೊ ಎಕ್ಸ್ ಸ್ಕ್ವೇರ್ ತೊಗೊಂಡ್ರೆ ಇನ್ನೊಂದು ಎಕ್ಸ್ ರಿಮೈನಿಂಗ್ ಇರುತ್ತೆ, ಇಲ್ಲಿ 1 ರಿಮೈನಿಂಗ್ ಪ್ಲಸ್ ಇಲ್ಲೇನು ಇಲ್ಲ ಅಂತಂದರೆ 1 ಕಾಮನ್ ತೊಗೋಬೋದು. ಸೊ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಇವಾಗ ನೋಡಿ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಂಟಿಗ್ರೇಷನ್ ನೋಡಿ ಎಕ್ಸ್ ಮೈನಸ್ 1 ಕಾಮನ್ ಇದೆ. ಸೊ ಎಕ್ಸ್ ಮೈನಸ್ 1 ಕಾಮನ್ ತಗೊಂಡಾಗ ಇಲ್ಲೇನು ರಿಮೈನಿಂಗ್ ಇದೆ ಎಕ್ಸ್ ಸ್ಕ್ವೇರ್. ಸೊ ಇಲ್ಲೇನು ರಿಮೈನಿಂಗ್ ಇದೆ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಇವಾಗ ನೋಡಿ ಇಲ್ಲಿ ಎಕ್ಸ್ ಮೈನಸ್ 1 ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆಯಲ್ಲ, ಇವಾಗ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನು ರಿಮೈನಿಂಗ್ ಆಯ್ತು ಇವಾಗ ಕ್ಯಾನ್ಸಲೇಷನ್ ಆದಮೇಲೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ನೋಡಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ ಸಿ. ನೋಡಿ ಇದನ್ನು ಇಂಟಿಗ್ರೇಷನ್ ಯಾವ ಬೇಸ್ ಮೇಲೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇದೆಯಲ್ಲ, ಏನಿದೆ ನಮಗೆ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಈ ಒಂದು ಇಂಟಿಗ್ರೇಷನ್ ಬೇಸ್ ಮೇಲೆ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಿದರೆ ಎಕ್ಸ್ ಕ್ಯೂಬ್ ಬೈ 3 ಬಂತು. ಸೊ 1 ಇಂಟಿಗ್ರೇಷನ್ ಏನಿದೆ ನಮಗೆ ಎಕ್ಸ್. ಸೊ ಇದು ಕೂಡ ಫಾರ್ಮುಲಾಸ್ ನೋಡಿದ್ದೀವಿ. ಇವಾಗ ನೋಡಿ ಏನಿದೆ ಕ್ವಶನು, ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ ಇಲ್ಲೇನಾಗುತ್ತೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರಲ್ಲಿ ಕಾಮನ್ ತೊಗೋಬೋದು ನಾವು ಎರಡು ಟರ್ಮ್ಸಲ್ಲಿ. ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡಿದ್ದೀವಿ. ಸೊ ರಿಮೈನಿಂಗ್ ಇಲ್ಲಿ ಎಕ್ಸ್ ರಿಮೈನಿಂಗ್ ಆಗುತ್ತೆ, ಇಲ್ಲಿ ಏನಿಲ್ಲ ಅಂದರೆ 1 ರಿಮೈನಿಂಗ್ ಇರುತ್ತೆ ಪ್ಲಸ್ ಇಲ್ಲಿ ನೋಡಿ ಏನಿಲ್ಲ ಅಂತಂದರೆ ನಾವು 1 ತೊಗೋಬೋದು. ಸೊ 1 ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಅದೇ ಫಂಕ್ಷನ್ ಅಥವಾ ಅದೇ ವೇರಿಯೇಬಲ್ ಬರುತ್ತೆ. ಸೊ ರಿಮೈನಿಂಗ್ ಎಕ್ಸ್ ಮೈನಸ್ 1 ಕಾಮನ್ ತೊಗೊಂಡಾಗ ಇವಾಗ ಎಕ್ಸ್ ಮೈನಸ್ 1 ಕಾಮನ್ ಬರುತ್ತೆ. ಸೊ ರಿಮೈನಿಂಗ್ ಇಲ್ಲಿ ಎಕ್ಸ್ ಸ್ಕ್ವೇರ್ ರಿಮೈನಿಂಗ್ ಇದೆ, ಇಲ್ಲಿ 1. ಸೊ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಇವಾಗ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಮಾಡ್ಬೋದು. ಸೊ ರಿಮೈನಿಂಗ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಏನಾಗುತ್ತೆ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಈಸ್ ಆನ್ಸರ್. ನೋಡಿ ಈ ಥರನೂ ಕೇಳ್ಬೋದು 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಫೈಂಡ್ ದಿ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಇವ್ಯಾಲ್ಯುಯೇಟ್ ಅಂತ ಕೇಳ್ಬೋದು, ಇಲ್ಲ ಫೈಂಡ್ ಅಂತಲೂ ಕೇಳ್ಬೋದು. ಸೊ ಯಾವುದೇ ಆದರೂ ನಾವು ಇಂಟಿಗ್ರೇಷನ್ನೇ ಮಾಡಬೇಕು. ಇವಾಗ ನೋಡಿ ಕೊಟ್ಟಿರೋದೇನಿದೆ ನಮಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಐ ಈಸ್ ಈಕ್ವಲ್ ಟು ಅಂತ ತೊಗೋಬೋದು. ಸೊ ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಎರಡು ಫಂಕ್ಷನ್ ಇದೆ. ಸೊ ಎರಡು ಫಂಕ್ಷನ್ ಇದ್ದಾಗ ನಾವು ಏನು ಮಾಡಬೇಕು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸನ್ನು ಯೂಸ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯಾವ ಬೇಸ್ ಮೇಲೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ತೊಗೋಬೇಕು. ಐಲೇಟ್ ನೋಡಿ ಐಲೇಟ್ ರೂಲ್ ಇದೆಯಲ್ಲ. ಸೊ ಐಲೇಟ್ ಏನಿದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಲಾಗ್ಯಾರಿದಮಿಕ್, ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್ ಅಂತ. ಸೊ ಇವಾಗ ಏನಾಗುತ್ತೆ ನಮ್ಗೆ ಹಂಗಿದ್ರೆ ಫಸ್ಟು ಇನ್ವರ್ಸ್ ಇಲ್ಲ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಲ್ಲ ಕೊಟ್ಟಿರೋ ಕ್ವಶನಲ್ಲಿ. ಸೊ ಯಾವುದಿದೆ ಲಾಗ್ಯಾರಿದಮಿಕ್ ಇದೆ. ಸೊ ಹಂಗಿದ್ರೆ ಏನಾಗುತ್ತೆ ಇಲ್ಲಿ ಲಾಗ್ ಎಕ್ಸ್ ಈಸ್ ಅ ಫಸ್ಟ್ ಫಂಕ್ಷನ್. ಸೊ ಅದಾದಮೇಲೆ ಅಲ್ಜಿಬ್ರೈಕ್ ಯಾವುದಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಅಂತ. ಸೊ ಇಂಟು ಡಿ ಎಕ್ಸ್. ಸೊ ನಾವು ಇವಾಗ ಐಲೇಟ್ ಫಂಕ್ಷನ್ ಐಲೇಟ್ ರೂಲ್ ಯೂಸ್ ಮಾಡ್ಕೊಂಡ್ವಿ. ಇವಾಗ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಿದೆ ನಮಗೆ
ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ನೋಡಿ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಿದೆ ನಮಗೆ, ಎರಡು ಫಂಕ್ಷನ್ ಇದ್ದಾಗ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಜನರಲಿ ನಾವು ಏನಂತ ತಗೊತೀವಿ, ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಅಂತ ಯೂಸ್ ಮಾಡ್ಕೊತೀವಿ. ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ integration differentiation of the first function f of x into integration second function g of x into dx. so into ಏನಾಗಿರುತ್ತೆ dx. ನೋಡಿ, ಇದೇನಾಗಿದೆ ನಮಗೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇದನ್ನ ಇಲ್ಲಿ ಯೂಸ್ ಮಾಡಬೇಕು ಇವಾಗ ನಾವು. ನೋಡಿ, ಐಲೆಟ್ ರೂಲನ್ನು ಯೂಸ್ ಮಾಡಬೇಕು, ಆಮೇಲೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ನೋಡಿ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಾಗುತ್ತೆ ಇವಾಗ, ಐ ಈಸ್ ಈಕ್ವಲ್ ಟು ನೋಡಿ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ದಟ್ ಈಸ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇಂಟು ಡಿ ಎಕ್ಸ್. ನೋಡಿ, ಬೇಸ್ಡ್ ಆನ್ ದ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಇಲ್ಲಿದೆ. ನಾವು ಏನು ಯೂಸ್ ಜನರಲಿ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ಬರ್ತಿದ್ದೀನಿ. ಸೊ ಇದೇ ಬೇಸ್ ಮೇಲೆ ನಾವು ಇವಾಗ ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ, ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್. ನೋಡಿ, ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಗೊತ್ತು ನಮಗೆ, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅಂದರೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಅಂದರೆ ಎಕ್ಸ್, ನಾವು ಫಾರ್ಮುಲಾಸ್ ಆಲ್ರೆಡಿ ನೋಡಿದ್ದೀವಿ, ಮೈನಸ್ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ನಮಗೆ 1 ಬೈ ಎಕ್ಸ್ ಇಂಟು ಆಲ್ರೆಡಿ ನಾವು ಇಂಟಿಗ್ರೇಷನ್ ಮಾಡಿದ್ವಲ್ಲ. ಸೊ ಸೇಮ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಲಾಗ್, ನೋಡಿ ಫಸ್ಟ್ ಇದನ್ನು ತೊಗೋಬೋದು ಎಕ್ಸ್ ಕ್ಯೂಬ್ ಬೈ 3 ಏನಕ್ಕಂದರೆ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ. ಸೊ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ಮೈನಸ್ ಇಂಟಿಗ್ರೇಷನ್, ಇಲ್ಲಿ ನೋಡಿ ಈ 1 ಬೈ ಎಕ್ಸನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 1 ಬೈ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 1 ಬೈ ಎಕ್ಸ್ ಇಂಟು ಎಕ್ಸ್, ಅಥವಾ ಎಕ್ಸ್ ಕಾಮನ್ ತೊಗೊಂಬಿಟ್ಟು ಮಾಡ್ಬೋದು, ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಬೋದು, ಇಂಟು ಡಿ ಎಕ್ಸ್. ಒಟ್ಟಿನಲ್ಲಿ ನಮಗೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 1 ಟೈಮ್ ಎಕ್ಸ್ 1 ಟೈಮ್ ಎಕ್ಸ್. ಸೊ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಏನು ಬರುತ್ತೆ, ಐ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್. ನೋಡಿ ಇಲ್ಲೇನು ರಿಮೈನಿಂಗ್ ಇದೆ ನಮಗೆ, ಎಕ್ಸ್ ಸ್ಕ್ವೇರ್. ನೋಡಿ ಎಕ್ಸ್ ಸ್ಕ್ವೇರ್ ಬಿಕಾಸ್ ಎಕ್ಸ್ ಕ್ಯೂಬ್ ಇತ್ತಲ್ಲ, ಸೊ 1 ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 3 ಪ್ಲಸ್ 1 ಇಂಟು ಡಿ ಎಕ್ಸ್. ನೋಡಿ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ರಿಮೈನಿಂಗ್ 1 ಆಯಿತು. ಇವಾಗ ಇಂಟಿಗ್ರೇಷನ್ ಮಾಡ್ಬೋದು. ಐ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ನೋಡಿ 1 ಬೈ 3 ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಏನಾಗುತ್ತೆ ಎಕ್ಸ್ ಪ್ಲಸ್ ಸಿ. ಸೊ ಇವಾಗ ಬ್ರಾಕೆಟ್ ಏನಕ್ಕಂದರೆ ಔಟ್ಸೈಡ್ ಮೈನಸ್ ಇದೆಯಲ್ಲ, ಸೊ ಎರಡು ಟರ್ಮ್ಗೂ ಮೈನಸ್ ಬಿಲಾಂಗ್ಸ್ ಟು ಇದೆ, ಅದಕ್ಕೆ ಬ್ರಾಕೆಟ್ ಯೂಸ್ ಮಾಡ್ಬೋದು. ಐ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಇಂಟು log x minus 1 into x cube is a x cube divided by 3 3 is a 9. ನೋಡಿ minus into plus minus, so minus into plus minus x plus c. ಏನು ಬಂತು ಆನ್ಸರು, I is equal to x cube divided by 3 plus x into log x minus x cube divided by 9 minus x plus c. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ಇಂಟಿಗ್ರೇಷನ್ x square plus 1 ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ.
ಸೊ 2 ಫಂಕ್ಷನ್ ಇರೋದ್ರಿಂದ ನಾವು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸನ್ನು ಯೂಸ್ ಮಾಡ್ಕೊತೀವಿ. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂತಂದರೆ ಐಲೆಟ್ ರೂಲ್ ಇದೆಯಲ್ಲ, ಬೇಸ್ಡ್ ಆನ್ ದ ಐಲೆಟ್ ರೂಲು ಫಂಕ್ಷನ್ಗೆ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಫಸ್ಟ್ ಫಂಕ್ಷನ್ ಯಾವುದಿದೆ, ಸೆಕೆಂಡ್ ಯಾವುದಿದೆ ಅಂತ. ಸೊ ಇಲ್ಲಿ ಬೇಸ್ಡ್ ಆನ್ ದ ಐಲೆಟು ಲಾಗ್ ಈಸ್ ಅ ಫಸ್ಟ್ ಫಂಕ್ಷನ್. ಸೊ x² + 1 ಈಸ್ ಅ ಸೆಕೆಂಡ್ ಫಂಕ್ಷನ್, ಬಿಕಾಸ್ ಇದು ಅಲ್ಜಿಬ್ರೈಕ್, ಲೊಗರಿದಮಿಕ್ ಆದಮೇಲೆ ಅಲ್ಜಿಬ್ರೈಕ್ ಫಂಕ್ಷನ್ ಬರುತ್ತೆ. ನೋಡಿ, ಡೈರೆಕ್ಟಾಗಿ ನಾವು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡಿದ್ರೆ ಬರೋದಿಲ್ಲ, ಅದಕ್ಕೆ ಐಲೆಟ್ ರೂಲನ್ನು ಯೂಸ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂದರೆ 2 ಫಂಕ್ಷನ್ ಇದ್ದಾಗ ನೋಡಿ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಎಕ್ಸ್ ಅಂತ. ನೋಡಿ, ಇವಾಗ i ಈಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಏನಿದೆ ನಮಗಿಲ್ಲಿ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ x² + 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ x² + 1 ಇಂಟು ಡಿ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ x² ಇಂಟಿಗ್ರೇಷನ್ x³ / 3 ಪ್ಲಸ್ 1 ಇಂಟಿಗ್ರೇಷನ್ x ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇದೆಯಲ್ಲ, ಸೊ ಎಕ್ಸ್ ಬರುತ್ತೆ ಮೈನಸ್ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ ಅ 1/x. ಸೊ ಡಿಫ್ರೆನ್ಷಿಯೇಷನ್ ಗೊತ್ತು ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x ಇದು. ಸೊ ಇವಾಗ ಇಂಟಿಗ್ರೇಷನ್ x² ಈಸ್ x³ / 3 1 ಈಸ್ x ಇಂಟು ಡಿ ಎಕ್ಸ್. ಸೊ ಇವಾಗ x³ / 3 ಪ್ಲಸ್ x ಇಂಟು ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 1/x ಇದೆ. ಸೊ ಮಲ್ಟಿಪ್ಲೈನೂ ಮಾಡ್ಬೋದು, ಇಲ್ಲ ಇಲ್ಲಿ ಎಕ್ಸ್ ಕಾಮನ್ ತೊಗೊಬಿಟ್ಟು ಕ್ಯಾನ್ಸಲೇಷನ್ನು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ 1/x ಇಂಟು x³ / 3 ಪ್ಲಸ್ 1/x ಇಂಟು x ಇಂಟು ಡಿ ಎಕ್ಸ್. ಸೊ x³ / 3 ಪ್ಲಸ್ x ಇಂಟು ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ಇದು ಆಲ್ರೆಡಿ ಸಿಂಪ್ಲಿಫೈ ಆಗಿದೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಬೋದು. ಸೊ ಈ ಕಡೆ ಇಂಟಿಗ್ರೇಷನ್ ನೋಡಿ, ರಿಮೈನಿಂಗ್ x² / 3 ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ x ಇದು ಆ್ಯಸ್ ಇಟ್ ಈಸ್ x³ / 3 ಪ್ಲಸ್ x ಇಂಟು ಲಾಗ್ ಎಕ್ಸ್, ಆಲ್ರೆಡಿ ಸಿಂಪ್ಲಿಫಿಕೇಶನ್ ಮಾಡಿರೋದಿದ್ದು. ಸೊ ಇದನ್ನೇ ಇಂಟಿಗ್ರೇಷನ್ x² ಇಂಟಿಗ್ರೇಷನ್ 1/3 ಆ್ಯಸ್ ಇಟ್ ಈಸ್ x³ / 3 ನೋಡಿ, ಏನಕ್ಕೆ ಇನ್ನೊಂದು 3 ಬರುತ್ತೆ ಅಂದರೆ x² ಇಂಟಿಗ್ರೇಷನ್ ಮಾಡಿರೋದು x³ / 3 ಮತ್ತು ಆಲ್ರೆಡಿ 1 3 ಇದೆ, ಪ್ಲಸ್ ಇಂಟಿಗ್ರೇಷನ್ 1 ಅಂದರೆ x ಪ್ಲಸ್ c. ಸೊ ಆನ್ಸರ್ ಏನು ಬರುತ್ತೆ, i ಈಸ್ ಈಕ್ವಲ್ ಟು x³ / 3 ಪ್ಲಸ್ x ಇಂಟು ಲಾಗ್ ಎಕ್ಸ್ ಮೈನಸ್ x³ / 9. ಏನಕ್ಕಂದರೆ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ ಎಕ್ಸ್ ಪ್ಲಸ್ ಸಿ. ನೋಡಿ, ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳ್ಬೋದು, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ ಇದು. ನೆಕ್ಸ್ಟ್ ನೋಡಿ, 4th ಕ್ವಶನ್ ಇದೆ, ಫೈಂಡ್ ಇಂಟಿಗ್ರೇಷನ್ 1 / x + 1 ಇಂಟು x + 2 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡೋಣ, i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕೊಟ್ಟಿರೋದು 1 / x + 1 ಇಂಟು x + 2 ಇಂಟು ಡಿ ಎಕ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಡೈರೆಕ್ಟಾಗಿ ಇಂಟಿಗ್ರೇಷನ್ ಬರೋದಿಲ್ಲ. ಸೊ ಏನು ಯೂಸ್ ಮಾಡ್ಕೊತೀವಿ ನಾವು, ಪಾರ್ಷಿಯಲ್ ಫ್ರ್ಯಾಕ್ಷನ್. ಸೊ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಏನಿದೆ, px + q / x - a ಇಂಟು x - b ಈಸ್ ಈಕ್ವಲ್ ಟು ಏನಿದೆ a / x - a ಪ್ಲಸ್ b / x - b ಅಂತ. ಸೊ ಈ ಒಂದು ಪಾರ್ಷಿಯಲ್ ಫ್ರ್ಯಾಕ್ಷನನ್ನು ನಾವು ಯೂಸ್ ಮಾಡಬೇಕಿಲ್ಲಿ. ಸೊ ನೋಡಿ, ಫಸ್ಟ್ ಇಲ್ಲಿ ಏನು ತಗೋಬೇಕಿದ್ದು, ಬರೀ 1 / x + 1 ಮತ್ತು x + 2 ಇದು ಮಾತ್ರ. ಲೆಟ್ 1 / x + 1 ಇಂಟು x + 2 ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, a / x + 1 ಪ್ಲಸ್ b / x + 2 ಅಂತ. ಸೊ ಯೂಸಿಂಗ್ ಪಾರ್ಷಿಯಲ್ ಫ್ರ್ಯಾಕ್ಷನ್. ನೋಡಿ, ಇಲ್ಲಿ ಡೈರೆಕ್ಟಾಗಿ ಬರೋದಿಲ್ಲ, ಈ ಥರ 2 ಟರ್ಮ್ಸ್ ಕೊಟ್ಟಾಗ ಪಾರ್ಷಿಯಲ್ ಫ್ರ್ಯಾಕ್ಷನನ್ನೇ ಯೂಸ್ ಮಾಡಬೇಕು. ಇವಾಗ ಏನು ಮಾಡಬೇಕು ನೋಡಿ, ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ 1 / x + 1 ಇಂಟು x + 2. ರೈಟ್ ಸೈಡ್ ನೋಡಿ ಏನಾಗುತ್ತೆ, LCM ತಗೋಬೇಕು, x + 1 ಇಂಟು x + 2. ಸೊ ಇಲ್ಲಿ ಹೇಗೇನು ಮಲ್ಟಿಪ್ಲೈ ಆಗುತ್ತೆ, ಆಲ್ರೆಡಿ ಡಿನಾಮಿನೇಟರ್ x + 1 ಇದೆ. ಸೊ ನೀವು LCM ಅಲ್ಲೂ x + 1 ಇದೆ, ಬಟ್ x + 2 ಇರೋದ್ರಿಂದ ಇಲ್ಲಿ x + 2 ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ b ಇಂಟು ಡಿನಾಮಿನೇಟ್ರಲ್ಲಿ ಬಿಗೆ ಡಿನಾಮಿನೇಟರ್ x + 2 ಇದೆ, ಬಟ್ ಇಲ್ಲಿ LCM ಅಲ್ಲಿ x + 1 ಕೂಡ ಇದೆ. ಸೊ ಇಂಟು x + 1. ಇವಾಗ ನೋಡಿ, LHS ಇದರಲ್ಲಿ LHS ಮತ್ತು RHS ಅಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, x + 1 x + 1 x + 2 x + 2. ಸೊ ಕ್ಯಾನ್ಸಲೇಷನ್ ಆಗ್ಬಿಟ್ಟು ಏನು ಬರುತ್ತೆ ಇಲ್ಲಿ, 1 ಈಸ್ ಈಕ್ವಲ್ ಟು
ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ಸೊ ಇಕ್ವೇಷನ್ 1 ಅಂತ. ಈ ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು ನಾವು ಎ ಮತ್ತು ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸೊ ನೋಡಿ, ಇವಾಗ ಎ ಫೈಂಡ್ ಮಾಡಬೇಕಾದ್ರೆ ಬಿ ಝೀರೋ ಮಾಡಬೇಕು. ಬಿ ಝೀರೋ ಮಾಡಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಏನು ತಗೋಬೇಕು? ಆಲ್ರೆಡಿ 1 ಇದೆ, ಎಕ್ಸ್ ವ್ಯಾಲ್ಯೂ -1. ನೋಡಿ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು -1. ಸೊ ಏನು ಬರುತ್ತೆ? ಈ ಕಡೆ ಲೆಫ್ಟ್ ಸೈಡಲ್ಲಿ ಎಕ್ಸ್ ಇಲ್ಲ, ಸೊ 1 ಇದೆ ಆ್ಯಸ್ ಇಟ್ ಈಸ್. ಎ ಇಂಟು -1 ಪ್ಲಸ್ 2. ನೋಡಿ, ಎಕ್ಸಲ್ಲಿ ಇರುತ್ತಲ್ಲ, ಎಲ್ಲ ಸೈಡನ್ನು ವ್ಯಾಲ್ಯೂ ಪುಟ್ ಮಾಡಬೇಕಾಗುತ್ತೆ. ಬಿ ಇಂಟು -1 ಪ್ಲಸ್ 1. ಸೊ 1 ಈಸ್ ಈಕ್ವಲ್ ಟು ಎ ಇಂಟು 2 ಪ್ಲಸ್ 2 -1 ಅಂದರೆ ಪ್ಲಸ್, ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್ ಪ್ಲಸ್ ಇದೆ. ಪ್ಲಸ್ ಬಿ ಇಂಟು -1 ಪ್ಲಸ್ 1 ಈಸ್ 0. ಸೊ 1 ಈಸ್ ಈಕ್ವಲ್ ಟು ಎ ಇಂಟು 1 ಈಸ್ ಎ. ಸೊ ಎ ವ್ಯಾಲ್ಯೂ ಏನು ಬಂತು ನಮಗೆ? 1. ಬಿ 0 ಆಗೋಯ್ತು. ಸೊ ಬಿ 0 ಪ್ಲಸ್ ಎ ಅಂತಂದರೆ ಏನೇ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನಮಗೆ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಎಯನ್ನು 0 ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ 2 ಇದೆ, ಅಪೋಸಿಟ್ ಸೈನ್, ಸೇಮ್ ನಂಬರ್ ಅಪೋಸಿಟ್ ಸೈನ್ ತಗೊಂಡಾಗ ಎ 0 ಆಗುತ್ತೆ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು -2. ಸೊ ಇವಾಗ ಏನು ಬರುತ್ತೆ? 1 ಆ್ಯಸ್ ಇಟ್ ಈಸ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಎ ಇಂಟು -2 ಪ್ಲಸ್ 2 ಪ್ಲಸ್ ಬಿ ಇಂಟು -2 ಪ್ಲಸ್ 1. ಸೊ ಸಿಂಪ್ಲಿಫಿಕೇಶನ್. 1 is equal to a into -2 plus 2 is a 0 plus b into -2 plus 1 is a -1. So it implies 1 is equal to a into 0 is a 0 ಆಗುತ್ತೆ, b into -1 is a -b. So b value ಏನಾಗುತ್ತೆ ನಮಗೆ? -1. ಸೊ ಇವಾಗ ನಾವು ಇಂಟಿಗ್ರೇಷನನ್ನು ಮಾಡ್ಬೋದು. ಸೊ ನೋಡಿ ಏನಾಗುತ್ತೆ? therefore I is equal to ಏನಿತ್ತು ನಮಗೆ? ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ x plus 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿದಾಗ ಏನಾಗಿತ್ತು ನಮಗೆ? ಇಂಟಿಗ್ರೇಷನ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ. ಸೊ ಇವಾಗ ಎ ಮತ್ತು ಬಿ ವ್ಯಾಲ್ಯೂವನ್ನು ಪುಟ್ ಮಾಡಬೇಕು. ನೋಡಿ, ಎ ವ್ಯಾಲ್ಯೂ ಏನಿದೆ ನಮಗೆ? 1 ಇದೆ, ಬಿ ವ್ಯಾಲ್ಯೂ ಏನಿದೆ ನಮಗೆ? -1. ಸೊ I is equal to integration 1 divided by x plus 1 a value plus b value ಏನಿದೆ? -1 divided by x plus 2 into dx. ನೋಡಿ, ಇಲ್ಲಿ ಸಪ್ರೇಟ್ ಮಾಡ್ಬೋದು. ಇಂಟಿಗ್ರೇಷನ್ 1 divided by x plus 1 into dx, ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇಂಟಿಗ್ರೇಷನ್ 1 divided by x plus 2 into dx. ಸೊ ಇವಾಗ ನೋಡಿ, ಇಂಟಿಗ್ರೇಷನ್ ಏನಾಗುತ್ತೆ? ಇಂಟಿಗ್ರೇಷನ್ 1/x ಇದೆಯಲ್ಲ, ಸೊ ಲಾಗ್ ಎಕ್ಸ್ ಅದು ಯೂಸ್ ಆಗುತ್ತೆ. ಇಲ್ಲಿ ಏನು ಬರುತ್ತೆ? ಲಾಗ್ ಆಫ್ mod x ಪ್ಲಸ್ 1 ಮೈನಸ್ ಇಂಟಿಗ್ರೇಷನ್ 1/x ಪ್ಲಸ್ 2 ಅಂದರೆ ಲಾಗ್ ಆಫ್ mod x ಪ್ಲಸ್ 2 ಪ್ಲಸ್ ಸಿ. ಇಲ್ಲಿ ನೋಡಿ, ಯಾವುದು ಲಾಗರಿದಮಿಕ್ ಫಂಕ್ಷನ್ ಯೂಸ್ ಆಗುತ್ತೆ? ಲಾಗ್ ಎ ಮೈನಸ್ ಲಾಗ್ ಬಿ. ನೋಡಿ, ಲಾಗ್ ಎ ಮೈನಸ್ ಲಾಗ್ ಬಿ ಈಸ್ ಈಕ್ವಲ್ ಟು ದ ಲಾಗ್ ಆಫ್ a by b. ಸೊ ಏನಾಗುತ್ತೆ? ಲಾಗ್ ಆಫ್ mod x ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಅಂತ. ಸೊ ಆನ್ಸರ್ ಏನು ಬಂತು ನಮಗೆ? ಲಾಗ್ ಆಫ್ mod x ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಅಂತ. ಸೊ ಕ್ವಶನ್ ಏನಿತ್ತು ನೋಡೋಣ. ನೋಡಿ, ಇಂಟಿಗ್ರೇಷನ್ ಫೈಂಡ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂತ ಇದೆ ಇಂಟು ಡಿ ಎಕ್ಸ್. ಸೊ ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಏನು ಮಾಡ್ತೀವಿ ನಾವು? ಪಾರ್ಷಿಯಲ್ ಫ್ರಾಕ್ಷನ್ ಏನಿದೆ? ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ. ಸೊ ಇವಾಗ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಇವಾಗ ನೋಡಿ, ಎಲ್ ಸಿ ಎಮ್ ತೊಗೊತೀವಿ. ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಟ್ಟು ರೈಟ್ ಸೈಡ್ ಎಲ್ ಸಿ ಎಮ್ ತೊಗೊಂಡಾಗ ನೋಡಿ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಡಿನಾಮಿನೇಟರ್ ಸೇಮ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನು ಬರುತ್ತೆ ನಮಗೆ? 1 ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಇಕ್ವೇಷನ್ 1 ಅಂತ ತೊಗೊಂಡ್ಬಿಟ್ಟು ಇವಾಗ ಎ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ. ಎ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಬಿ 0 ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ? ಇಲ್ಲಿ ಎಕ್ಸ್ ವ್ಯಾಲ್ಯೂ -1 ತೊಗೊಂಡಾಗ ಬಿ 0 ಆಗುತ್ತೆ, ಎ ವ್ಯಾಲ್ಯೂ 1 ಆಗುತ್ತೆ. ಅದೇ ಥರ
ಬಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ಎ ಝೀರೋ. ಸೊ ಎಕ್ಸ್ ಈಸ್ ಈಕ್ವಲ್ ಟು -2 ತೊಗೊಂಡಾಗ ಎ ಝೀರೋ ಆಯಿತು, ಬಿ ವ್ಯಾಲ್ಯೂ -1. ಇವಾಗ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಏನಾಗುತ್ತೆ? ಇಂಟಿಗ್ರೇಷನ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಸೊ ಎ ವ್ಯಾಲ್ಯೂ ಏನಿತ್ತು ನಮಗೆ 1 ಇದೆ, ಬಿ ವ್ಯಾಲ್ಯೂ -1. ನೋಡಿ ಪುಟ್ ಮಾಡಿದರೆ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ವ್ಯಾಲ್ಯೂ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಸೊ ಸಪ್ರೇಟ್ ಇಂಟಿಗ್ರೇಷನ್ ಮಾಡಿದಾಗ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ 1 ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 2. ಏನನ್ನು ಯೂಸ್ ಮಾಡಿದ್ವಿ ಇಲ್ಲಿ? 1/x ಇಂಟಿಗ್ರೇಷನ್ ಈಸ್ ಅ ಲಾಗ್ ಎಕ್ಸ್ ಇದೆಯಲ್ಲ, ಸೊ 1/x ಪ್ಲಸ್ 1 ಈಸ್ ಆಲ್ಸೋ ಇಂಟಿಗ್ರೇಷನ್ ಮಾಡಿದ್ರೆ ಲಾಗ್ ಮಾಡ್ ಎಕ್ಸ್ ಪ್ಲಸ್ 1 ಬರುತ್ತೆ. ಸೊ ಇಲ್ಲಿ ಲಾಗ್ ಎ ಮೈನಸ್ ಲಾಗ್ ಬಿ ಲಾಗರಿದಮಿಕ್ ಫಂಕ್ಷನ್ ಯೂಸ್ ಮಾಡಿದಾಗ ಏನು ಬಂತು ನಮಗೆ? log of mod x plus 1 divided by x plus 2 plus c ಅಂತ. ದಿಸ್ ಈಸ್ ಅ ಆನ್ಸರ್. ನೋಡಿ ಇದು ಕೂಡ 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದಿ ಪವರ್ 6 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡೋಣ? ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದಿ ಪವರ್ 6 ಇಂಟು ಡಿ ಎಕ್ಸ್ ಅಂತ. ನೋಡಿ ಇಲ್ಲಿ ಇಂಟಿಗ್ರೇಷನ್ ಡೈರೆಕ್ಟಾಗಿ ಬರೋದಿಲ್ಲ. ಸೊ ಏನು ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲೇನು ಮಾಡ್ಕೊಳ್ಳೋಣ ನಾವು? ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ನೋಡಿ 1 ಪ್ಲಸ್ ಇಲ್ಲೇನು ಮಾಡೋಣ? ಎಕ್ಸ್ ಟು ದಿ ಪವರ್ 3 ಟು ದಿ ಪವರ್ ಸ್ಕ್ವೇರ್ ಅಂತ. 3 2s ಏನಾಗುತ್ತೆ ನಮಗೆ? 6 ಬಂದುಬಿಡುತ್ತೆ. ಸೊ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇವಾಗ ನೋಡಿ ಏನು ಬರುತ್ತೆ? ಎಕ್ಸ್ ಕ್ಯೂಬ್. ಇವಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ಪುಟ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ? 3x ಸ್ಕ್ವೇರ್. ಏನಕ್ಕಂದರೆ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನಾಗುತ್ತೆ? ಎನ್ ಇಂಟು ಎಕ್ಸ್ ಟು ದಿ ಪವರ್ n-1 ಅಂತ. ಸೊ 3x ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿ ಟಿ ಬೈ ಡಿ ಎಕ್ಸ್. ಬಿಕಾಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಟಿ ವೇರಿಯೇಬಲ್ ಇರೋದ್ರಿಂದ. ಇವಾಗ 3x ಸ್ಕ್ವಯರ್ ಈಸ್ ಈಕ್ವಲ್ ಟು ನೋಡಿ ಡಿ ಎಕ್ಸನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಅದು ಇಂಟು ಡಿ ಎಕ್ಸ್. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿ ಟಿ. ಇವಾಗ ಚೆಕ್ ಮಾಡಬೇಕು. ನೋಡಿ ನಮಗಿಲ್ಲೇನಿದೆ? ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮಾತ್ರ ಇದೆ. ಸೊ 3ಯನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಈಸ್ ಈಕ್ವಲ್ ಟು ದೇರ್ಫೋರ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಡಿ ಟಿ ಬೈ 3 ಆಗುತ್ತೆ. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ ಟಿ. ಸೊ ಟಿ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 1/3 ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ನೋಡಿ ಇದನ್ನು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಫಂಕ್ಷನ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಪರ್ಟಿಕ್ಯುಲರ್ ಫಂಕ್ಷನ್ ಯಾವುದು? ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಏನಿದೆ ನಮಗೆ? 1/a ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ? 1 ಇದೆ ನಮಗೆ, ಎಕ್ಸ್ ಪ್ಲೇಸಲ್ಲಿ ಟಿ ಇದೆ. ಸೊ 1/3 ಆ್ಯಸ್ ಇಟ್ ಈಸ್ ಇಂಟು 1/a ಅಂತಂದರೆ 1/1 ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ ಟಿ ಇದೆ, ಎ ಪ್ಲೇಸಲ್ಲಿ 1 ಪ್ಲಸ್ ಸಿ. ನೋಡಿ 1/3 ಇಂಟು ಟ್ಯಾನ್ ಇನ್ವರ್ಸ್ ಟಿ ಬೈ 1 ಅಂದರೆ ಟಿ ಪ್ಲಸ್ ಸಿ. ನೋಡಿ ಎಟ್ ದ ಎಂಡು ನಾವು ಟಿ ಅಂತ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಲ್ಲ ಅದು ಪುಟ್ ಮಾಡಬೇಕು. ಸೊ ಏನಾಗುತ್ತೆ? 1/3 ಟ್ಯಾನ್ ಇನ್ವರ್ಸ್ ಟಿ ಅಂದರೆ ಏನು ತಗೊಂಡಿದ್ವಿ? ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಅಂತ. ದಿಸ್ ಈಸ್ ಆನ್ಸರ್. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಕ್ಯೂಬ್ ಎಕ್ಸ್ ಟು ದಿ ಪವರ್ 6 ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನಾವಿಲ್ಲಿ ಏನು ಮಾಡಿದ್ವಿ? ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ತೊಗೊಂಡ್ವಿ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದಿ ಪವರ್ 6 ಇದೆಯಲ್ಲ, ಸೊ ಅದನ್ನು ನಾವು ಎಕ್ಸ್ ಟು ದಿ ಪವರ್ 3 ಟು ದಿ ಪವರ್ 2 ಅಂತ. 3 2s 6 ಬರುತ್ತೆ ಇಂಟು ಡಿ ಎಕ್ಸ್. ಇವಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ಪುಟ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ ಮಾಡಿದಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಷನ್ ಡಿ ಟಿ ಬೈ ಡಿ ಎಕ್ಸ್. ಸೊ ಡಿ ಎಕ್ಸ್ ಮತ್ತು ಡಿ ಟಿ ಸಪ್ರೇಟ್ ಮಾಡ್ಕೊಂಡಾಗ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಬೈ 3. ಇವಾಗ ಇದನ್ನು ಟಿ ವ್ಯಾಲ್ಯೂ ಪುಟ್ ಮಾಡಿದಾಗ ಏನು ಬರುತ್ತೆ? ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ
1 ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ ಟಿ ಇದೆ, ಸೊ ಸ್ಕ್ವೇರ್ ಟಿ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಡಿ ಟಿ ಬೈ 3. ಸೊ 1/3 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು ಡಿ ಟಿ. ನೋಡಿ ಇಲ್ಲೇನು ಯೂಸ್ ಆಗುತ್ತೆ, ಪರ್ಟಿಕ್ಯುಲರ್ ಫಂಕ್ಷನ್ ಇಲ್ಲಿ ತೊಗೊಂಡಿದ್ದೀವಿ ನೋಡಿ. ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ 1/a ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಏನಾಗುತ್ತೆ 1/3 ಆ್ಯಸ್ ಇಟ್ ಈಸ್ 1/1 ಅಂದರೆ ಎ ವ್ಯಾಲ್ಯೂ 1 ಇದೆ. ಇಲ್ಲಿ ನೋಡಿ ಎ ಅಂತಂದರೆ ಏನಿದೆ ನಮಗೆ 1 ಇದೆ, ಎಕ್ಸ್ ಅಂತಂದರೆ ಟಿ ಇದೆ. ಸೊ 1/1 ಟ್ಯಾನ್ ಇನ್ವರ್ಸ್ ಟಿ ಬೈ 1 ಅಂತ. ಸೊ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ವಿ ನಾವು, ಎಕ್ಸ್ ಕ್ಯೂಬ್. ಸೊ ಪುಟ್ ಮಾಡಬೇಕು ಎಟ್ ದ ಎಂಡು. ಸೊ 1/3 ಟ್ಯಾನ್ ಇನ್ವರ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಅಂತ. ಸೊ ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವೆಶನ್ ಇದೆ. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡೋಣ, ಐ ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಬರೋದಿಲ್ಲ. ಇಲ್ಲಿನೂ ಏನು ಮಾಡ್ತೀವಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಥವಾ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಂತ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡ್ತೀವಿ. ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನಿದೆ ನಮಗೆ 1 ಅಂತ. ಸೊ ಇಲ್ಲಿ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್, ಸೊ 1 ಇಂಟು ಡಿ ಎಕ್ಸ್ ಇರುತ್ತಲ್ಲ, ಸೊ ಇಲ್ಲಿ ಏನು ತೊಗೊತೀವಿ, ಎಕ್ಸ್ ಇರೋದ್ರಿಂದ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಏನಕ್ಕಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಐಡೆಂಟಿಟಿ ಈಸ್ ಈಕ್ವಲ್ ಟು 1 ಇದೆ. ಸೊ ಇಲ್ಲೇನಿಲ್ಲ ಅಂದರೆ 1 ಇರುತ್ತಲ್ಲ, 1 ಪ್ಲೇಸಲ್ಲಿ ಏನು ಬಂತು ನಮ್ಗೆ ಇವಾಗ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಏನಕ್ಕಂದರೆ ಡಿನಾಮಿನೇಟ್ರಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಸೊ ಇವಾಗ ನ್ಯೂಮರೇಟರ್ ಸಪ್ರೇಟ್ ಮಾಡಿಬಿಟ್ರೆ ಕ್ಯಾನ್ಸಲೇಷನ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಂಟಿಗ್ರೇಷನ್ ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಬೋದು ಎಡಿಷನ್ ಅಥವಾ ಸಬ್ಸ್ಟ್ರಕ್ಷನ್ ಇದ್ದಾಗ, ಡಿವೈಡೆಡ್ ಬೈ ಅವಾಗ ಡಿನಾಮಿನೇಟರ್ ಎರಡಕ್ಕೂ ಬಿಲಾಂಗ್ಸ್ ಟು ಆಗಿರುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವಯರ್ ಎಕ್ಸ್. ಸೊ ಇಂಟು ಏನಾಗುತ್ತೆ ಡಿ ಎಕ್ಸ್. ಇವಾಗ ನೋಡಿ ಯಾವುದು ಕ್ಯಾನ್ಸಲ್ ಆಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಸಪ್ರೇಟ್ ಮಾಡಿದ್ದೀನಿ. ಇಲ್ಲಿ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ರಿಮೇನಿಂಗ್ ಇದೆ, ಸೊ ಇಂಟು ಡಿ ಎಕ್ಸು. ಇಲ್ಲಿ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ರಿಮೇನಿಂಗ್ ಇದೆ, ಇಂಟು ಡಿ ಎಕ್ಸು. ಇವಾಗ ಐ ಈಸ್ ಈಕ್ವಲ್ ಟು ನೋಡಿ ಯಾವುದ್ರದ್ದು ರೆಸಿಪ್ರೋಕಲ್ ಇದೆ, 1 ಬೈ ಕಾಸ್ ಎಕ್ಸ್ ಅಂತಂದರೆ ಸೆಕ್ ಎಕ್ಸದ್ದು ರೆಸಿಪ್ರೋಕಲ್. ಅದೇ ಥರ 1 ಬೈ ಸೈನ್ ಎಕ್ಸದಂದರೆ ಕೋಸೆಕ್ ಇದೆ ರೆಸಿಪ್ರೋಕಲ್. ನೋಡಿ ಕೋಸೆಕ್ ಎಕ್ಸ್. ಸೊ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 ಬೈ ಸೈನ್ ಅಂದರೆ ಏನಿದೆ ನಮಗೆ ಕೋಸೆಕ್. ಸೊ ಇಲ್ಲಿ ಏನಾಗುತ್ತೆ, ಕೋಸೆಕ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವಾಗ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಏನಿದೆ ನಮಗೆ ಟ್ಯಾನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕೋಸೆಕ್ ಸ್ಕ್ವೇರ್ ಅಂತಂದರೆ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ನೋಡಿ ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ ಗೊತ್ತಿದ್ದರೆ ನಮಗೆ ಇಂಟಿಗ್ರೇಷನನ್ನು ಮಾಡ್ಬೋದು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಿದೆ ನಮಗೆ, ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನು ಬರುತ್ತೆ, ಸೆಕ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೊ ಸೆಕ್ ಸ್ಕ್ವೇರನ್ನು ಇಂಟಿಗ್ರೇಷನ್ ಮಾಡಿದಾಗ ಟ್ಯಾನ್ ಎಕ್ಸ್. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಈಸ್ ಅ ಮೈನಸ್ ಕೋಸ್ ಎಕ್ಸ್ ಸ್ಕ್ವಯರ್ ಎಕ್ಸ್. ಸೊ ಇಲ್ಲೇನು ಬಂತು ನಮಗೆ, ಡಿಫ್ರೆನ್ಷಿಯೇಷನ್ ಅಂದರೆ ಇನ್ವರ್ಸ್ ಪ್ರೊಸೆಸ್, ಇದು ಇಂಟಿಗ್ರೇಷನ್ ಅಂದರೆ ಏನಾಗಿರುತ್ತೆ, ಇನ್ವರ್ಸ್ ಪ್ರೊಸೆಸ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಇದೆ. ಸೊ ಅದಕ್ಕೆ ನಮ್ಮ ಡಿಫ್ರೆನ್ಷಿಯೇಷನ್ ಗೊತ್ತಿದ್ರೂ ಕೂಡ ನಾವು ಇಂಟಿಗ್ರೇಷನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ವಶನ್ ಏನಿತ್ತು ನೋಡೋಣ. ಇಂಟಿಗ್ರೇಷನ್, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಇಲ್ಲಿ
ಸೈನ್ ಸ್ಕ್ವೇರ್ ಡಿನಾಮಿನೇಟ್ರಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆಯಲ್ಲ. ಸೊ ಇದನ್ನು ನಾವು ಇಲ್ಲೇನು ಯೂಸ್ ಮಾಡಬೇಕು, ನ್ಯೂಮರೇಟ್ರಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ತೊಗೋಬೇಕು. ಏನಕ್ಕಂದರೆ ಈಸ್ ಈಕ್ವಲ್ ಟು 1 ಇದೆ. ಸೊ ಒಂದು ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ತೊಗೊಂಡಾಗ ಸಪ್ರೇಟ್ ಮಾಡ್ತೀವಿ ನೋಡಿ. ನ್ಯೂಮರೇಟರನ್ನು ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಇದ್ದರೆ ಸಪ್ರೇಟ್ ಮಾಡ್ಬೋದು. ಇವಾಗ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಸ್ಕ್ವೇರ್. ಸೊ ರಿಮೈನಿಂಗ್ ಏನು ಬರುತ್ತೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ 1 ಬೈ ಕಾಸ್ ಎಕ್ಸ್ ಅಂದರೆ ಸೆಕ್ ಎಕ್ಸ್ ಇದೆ, 1 ಬೈ ಸೈನ್ ಅಂದರೆ ಕೋಸ್ ಸೆಕ್ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕೋಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕೋಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಮೈನಸ್ ಕಾಟ್ ಎಕ್ಸ್. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ, ಅಟ್ ದ ಎಂಡ್ ಐ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಪ್ಲಸ್ ಸಿ. ಸೊ ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಫೈಂಡ್ ಇಂಟಿಗ್ರೇಷನ್ tan ಇನ್ವರ್ಸ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಏನು ಮಾಡಬೇಕು, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ tan ಇನ್ವರ್ಸ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ಏನಪ್ಪ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ tan x is equal to ಅಥವಾ ಸಾರಿ tan ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ tan ಇನ್ವರ್ಸ್ ಎಕ್ಸ್ ಅಂತ ಗೊತ್ತಿರಬೇಕು. ಏನಿದೆ ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ tan ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಸೊ ಇವಾಗ ಡಿ ಎಕ್ಸ್ ಡಿ ಟಿ ಸಪ್ರೇಟ್ ಮಾಡಿಕೊಂಡ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಿ ಈ ಕಡೆ ಇರೋ ಡಿ ಎಕ್ಸ್ ಈ ಕಡೆ ತಗೊಂಡ್ರೆ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ದೇರ್ ಫೋರ್ ಇಂಟಿಗ್ರೇಷನ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ನೋಡಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ವಿ, ಟಿ ಕ್ಯೂಬ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂದರೆ ಡಿ ಟಿ. ಸೊ ಈಸ್ ಇಂಟು ಡಿ ಟಿ. ನೋಡಿ ಟಿ ಕ್ಯೂಬ್ ಇಂಟು ಡಿ ಟಿ ಅಂತ ಬಂತು. ಸೊ ಇವಾಗ ಇದನ್ನು ಇಂಟಿಗ್ರೇಷನ್ ಏನನ್ನು ಯೂಸ್ ಮಾಡ್ಕೋಬೇಕು, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಏನಿದೆ, ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಸೊ ಐ ಈಸ್ ಈಕ್ವಲ್ ಟು ಟಿ ಟು ದಿ ಪವರ್ 3 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಪ್ಲಸ್ ಸಿ. ಸೊ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಅಂತಂದರೆ ಟಿ ಟು ದಿ ಪವರ್ 3 ಪ್ಲಸ್ 1 ಇಸ್ 4, ಟಿ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ. ಸೊ ಆಟ್ ದ ಎಂಡು ಟಿ ಅಂದರೆ ಏನು ತೊಗೊಂಡಿದ್ವಿ ನೋಡಿ ನಾವು, tan inverse x. ಸೊ ಇನ್ನು ಬರುತ್ತೆ ಆನ್ಸರ್, ಐ ಈಸ್ ಈಕ್ವಲ್ ಟು tan inverse x ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ. ಸೊ ನೋಡಿ ಕ್ವಶನ್ ಏನಿದೆ, ಫೈಂಡ್ ಇಂಟಿಗ್ರೇಷನ್ tan inverse x ಟು ದಿ ಪವರ್ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ನೋಡಿ ಇಂಟಿಗ್ರೇಷನ್ tan inverse x ಟು ದಿ ಪವರ್ 3 divided by 1 plus x square into dx. So substitution method, put tan inverse x is equal to t. So put ಮಾಡಿದ್ಮೇಲೆ differentiation. So differentiate with respect to x ಮಾಡಿದಾಗ differentiation of tan inverse x is a 1 by 1 plus x square. So is equal to t differentiation with respect to x dt by dx. ಇವಾಗ dx ಮತ್ತು dt ಸಪ್ರೇಟ್ ಮಾಡಬೇಕು. ಸೊ 1 by 1 plus x square as it is, dx ಈ ಕಡೆ ತಗೊಂಡ್ರೆ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್ ಆಗುತ್ತೆ, ಈಸ್ ಈಕ್ವಲ್ ಟು ಡಿ ಟಿ. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಂದರೆ ಟಿ ಹೋಲ್ ಟು ದಿ ಪವರ್ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದೆ.
ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಡಿ ಟಿ. ಇವಾಗ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಟಿ ಕ್ಯೂಬ್ ಅಂದರೆ ಟಿ ಟು ದಿ ಪವರ್ 3 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಪ್ಲಸ್ ಸಿ. ಸೊ ಟಿ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ. ಸೊ ಐ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ. ನೋಡಿ ಇದು ಕೂಡ 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ನೋಡಿ 8th ಕ್ವೆಶನ್ ಇದೆ. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಕಾಸ್ 2x ಮೈನಸ್ ಕಾಸ್ 2a ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕಾಸ್ 2x ಮೈನಸ್ ಕಾಸ್ 2a ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಫಾರ್ಮುಲಾ ಬರುತ್ತೆ. ಯಾವುದು, ಕಾಸ್ 2x ಅಂತಂದರೆ ಏನಿದೆ ನಮಗೆ 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1 ಅಂತ. ಸೊ ಇಲ್ಲಿ ಆ ಫಾರ್ಮುಲಾನ ಯೂಸ್ ಮಾಡಬೇಕು ಫಸ್ಟು, ಅದಾದಮೇಲೆ ಇಂಟಿಗ್ರೇಷನ್ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಇಂಟಿಗ್ರೇಷನ್ ಬರೋದಿಲ್ಲ. ಸೊ ಕಾಸ್ 2x ಏನಾಗುತ್ತೆ, 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1. ಅದೇ ಥರ ಕಾಸ್ 2a ಅಂತಂದರೆ ಏನಾಗುತ್ತೆ, 2 ಇಂಟು ಕಾಸ್ ಸ್ಕ್ವಯರ್ ಎ ಮೈನಸ್ 1. ಸೊ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್. ಸೊ ಇವಾಗ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದರೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1. ಸೊ ಮೈನಸ್ ಇಂಟು 2 ಕಾಸ್ ಸ್ಕ್ವೇರ್ ಎ ಅಂತಂದರೆ ಮೈನಸ್ 2 ಕಾಸ್ ಸ್ಕ್ವಯರ್ ಎ ಮೈನಸ್ ಇಂಟು ಮೈನಸ್ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದರೆ ಸೈನ್ ಮಲ್ಟಿಪ್ಲೈ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್. ಇವಾಗ ಪ್ಲಸ್ 1 ಮತ್ತು ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 2 ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್. ಸೊ ಇಲ್ಲಿ 2 ಕಾಮನ್ ತಗೋಬೋದು ನೋಡಿ ನ್ಯೂಮರೇಟ್ರಲ್ಲಿ, ಎರಡು ಸೈಡ್ 2 ಇರೋದ್ರಿಂದ. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 ಕಾಮನ್ ತಗೊಂಡ್ರೆ ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವಯರ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್. ಇವಾಗ ನೋಡಿ ಇದು ನ್ಯೂಮರೇಟ್ರಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ ಅದು ಯೂಸ್ ಮಾಡ್ಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಏನಾಗುತ್ತೆ ಇಲ್ಲಿ, ಐ ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್. ಇವಾಗ ನೋಡಿ ಕಾಸ್ ಎಕ್ಸ್ ಮೈನಸ್ ಎ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ, ಐ ಈಸ್ ಈಕ್ವಲ್ ಟು 2 ಇಂಟು ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಅಲ್ಫಾ ಅಥವಾ ಕಾಸ್ ಎ ಅಂತ ತಗೋಬೋದು, ಕಾಸ್ ಎ ಇಂಟು ಡಿ ಎಕ್ಸ್. ನೋಡಿ ಇದು ಕಾನ್ಸ್ಟೆಂಟ್ ಇದೆ ಕಾಸ್ ಎ ಅನ್ನೋದು. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು ಇಂಟಿಗ್ರೇಷನ್ ಕಾಸ್ ಎಕ್ಸ್. ಓಕೆ ಇಂಟಿಗ್ರೇಟ್ ಮಾಡ್ಬೋದು ಇಲ್ಲಿ. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ ಸೈನ್ ಎಕ್ಸ್. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಈಸ್ ಅ ಸೈನ್ ಎಕ್ಸ್ ಪ್ಲಸ್ ಕಾಸ್ ಅಲ್ಫಾ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಕಾಸ್ ಎ ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಈಸ್ ಅ ಇಂಟು ಎಕ್ಸ್ ಪ್ಲಸ್ ಸಿ. ಸೊ ಐ ಈಸ್ ಈಕ್ವಲ್ ಟು ಏನು ಬರುತ್ತೆ, 2 ಇಂಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಕಾಸ್ ಎ ಪ್ಲಸ್ ಸಿ. ಸೊ ದಿಸ್ ಈಸ್ ಆನ್ಸರ್. ಕ್ವಶನ್ ಏನಿದೆ ನೋಡೋಣ. ನೋಡಿ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಕಾಸ್ 2x ಮೈನಸ್ ಕಾಸ್ 2a ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಎ ಇಂಟು ಡಿ ಎಕ್ಸ್ ಇದೆ. ಸೊ ಐ ಈಸ್ ಈಕ್ವಲ್ ಟು
cos integration cos 2x minus cos 2a divided by cos x minus cos a into dx ಅಂತ ತಗೊಂಡ್ಬಿಟ್ಟು cos 2x ನೋಡಿ ಫಾರ್ಮುಲಾ ಇದೆ cos 2x ಏನಿದೆ ನಮಗೆ 2 cos square x minus 1. ಸೊ cos 2x ಮತ್ತು cos 2a ಪ್ಲೇಸಲ್ಲಿ ಫಾರ್ಮುಲಾ ಯೂಸ್ ಮಾಡಬೇಕು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಇರೋಂಥ ಫಾರ್ಮುಲಾ ಅಂತ ಹೇಳ್ಬೋದು, ಇಲ್ಲಿ ಐಡೆಂಟಿಟಿ ಅಂತ ಕೂಡ ಹೇಳ್ಬೋದು. ಸೊ I is equal to integration 2 cos square x minus 1 minus 2 cos square a minus 1 whole divided by cos x minus cos a into dx. ಇವಾಗ ಬ್ರಾಕೆಟ್ ರಿಮೂವ್ ಮಾಡಿದರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ. ಸೊ -1 + 1 ಕ್ಯಾನ್ಸಲ್ ಆಯಿತು. I is equal to 2 ಕಾಮನ್ ತಗೊಂಡ್ರೆ ನೋಡಿ cos square x minus cos square a divided by cos x minus cos a into dx. ಇವಾಗ cos square x minus cos square a ಇದೆಯಲ್ಲ a square minus b square ಫಾರ್ಮುಲಾ a plus b into a minus b. ಸೊ cos x plus cos a into cos x minus cos a whole divided by cos x minus cos a into dx. 2 into ನೋಡಿ ಇಂಟಿಗ್ರೇಷನ್ cos x plus cos a ಮಾತ್ರ ರಿಮೈನಿಂಗ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಇಂಟಿಗ್ರೇಷನ್ cos x into dx ಪ್ಲಸ್ ಇಂಟಿಗ್ರೇಷನ್ cos a into dx. ಸೊ 2 ಆ್ಯಸ್ ಇಟ್ ಈಸ್. ಇವಾಗ 2 ಇಂಟು ಇದಕ್ಕೂ ಕೂಡ 2 ಮಲ್ಟಿಪ್ಲೈ ಆಗುತ್ತೆ ಎರಡಕ್ಕೂ 2x. 2 ಇಂಟು ಇಂಟಿಗ್ರೇಷನ್ cos x is a sin x plus 2 into cos a as it is integration 1 into dx is a x plus c. So I is equal to 2 into sin x plus 2x into cos a plus c ಅಂತ ಬರುತ್ತೆ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 9th ಒನ್ ಇದೆ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ 0 to ಡೆಫಿನೆಟ್ ಇಂಟಿಗ್ರಲ್ ನೋಡಿ 0 to pi by 2 cos 2x into dx ಅಂತ ಇದೆ. ಸೊ I is equal to integration 0 to pi by 2 cos 2x into dx. ಸೊ ಇಲ್ಲೇನು ಯೂಸ್ ಮಾಡ್ತೀವಿ ನಾವು ಇಂಟಿಗ್ರೇಷನ್ cos ಆಫ್ ax ಪ್ಲಸ್ b ಇಂಟು dx ಇದೆ ನೋಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಸೈನ್ ಆಫ್ ax ಪ್ಲಸ್ b ಡಿವೈಡೆಡ್ ಬೈ a ಪ್ಲಸ್ c. ಸೊ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊತೀವಿ. ಏನಾಗುತ್ತೆ ಇಲ್ಲಿ ಇಂಟಿಗ್ರೇಷನ್ cos 2x ಅಂದರೆ sin 2x ಡಿವೈಡೆಡ್ ಬೈ ಏನು ಬರುತ್ತೆ 2. ಸೊ ಇಂಟರ್ವಲ್ ಏನಿದೆ 0 to pi by 2 ಅಂತ. ಸೊ 1/2 ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇದೆ. ಸೊ ವ್ಯಾಲ್ಯೂ ಪುಟ್ ಮಾಡಬೇಕು sin 2 into pi by 2 ಮೈನಸ್ sin ಅಪ್ಪರ್ ಲಿಮಿಟ್ ಫಸ್ಟು pi by 2 ಲೋವರ್ ಲಿಮಿಟು ಮೈನಸ್ sin ಆಫ್ 2 into 0 ಲೋವರ್ ಲಿಮಿಟ್. ಸೊ ಸಿಂಪ್ಲಿಫಿಕೇಶನ್ ದಿಸ್ ಈಸ್ ಈಕ್ವಲ್ ಟು 1/2 sin ನೋಡಿ 2 ಕ್ಯಾನ್ಸಲ್ ಆಗುತ್ತೆ. ಸೊ sin pi ಮೈನಸ್ sin 0. ಸೊ ನೋಡಿ sin pi ವ್ಯಾಲ್ಯೂ ಕೂಡ ಏನಿದೆ ನಮಗೆ 0. sin 0 ಈಸ್ ಆಲ್ಸೋ 0. ಸೊ 0 ಇಂಟು ಎನಿಥಿಂಗ್ ಈಸ್ 0. ಸೊ ಕ್ವಶನ್ ಏನಿತ್ತು ನಮಗೆ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ 0 to pi by 2 cos 2x into dx. ಸೊ cos 2x ಇಂಟಿಗ್ರೇಷನ್ ಏನು ಬರುತ್ತೆ sin 2x by 2 ಬರುತ್ತೆ. ಸೊ ಇಂಟರ್ವಲ್ 0 to pi by 2 ಫಸ್ಟು ಅಪ್ಪರ್ ಲಿಮಿಟ್ ಪುಟ್ ಮಾಡಬೇಕು ಮೈನಸ್ ಆಮೇಲೆ ಲೋವರ್ ಲಿಮಿಟ್. ಸೊ 2 ಕ್ಯಾನ್ಸಲ್ ಆಗುತ್ತೆ. sin pi ಮೈನಸ್ sin 0 2 ಇಂಟು 0 ಅಂದರೆ 0 ಇಂಟು ಎನಿಥಿಂಗ್ ಈ 0 ಬರುತ್ತೆ. sin pi ಮೈನಸ್ sin 0 ಈಸ್ ಅಂದರೆ sin pi ಏನಾಗುತ್ತೆ 0 ಆಗುತ್ತೆ. sin 0 ಕೂಡ 0. ಸೊ 0 ಮೈನಸ್ 0 ಇಸ್ 0 0 ಇಂಟು ಎನಿಥಿಂಗ್ ಈಸ್ 0. ಸೊ ಈ ಥರ ಕೂಡ ಕೇಳ್ಬೋದು ಡೆಫಿನೆಟ್ ಇಂಟಿಗ್ರಲ್ ಕ್ವಶನ್. ನೆಕ್ಸ್ಟ್ ನೋಡಿ 10th ಒನ್ ಇದೆ ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ 1 to e 1/x into dx ಅಂತ. ಸೊ I is equal to ಇಂಟಿಗ್ರೇಷನ್ 1 to e 1/x into dx. ಸೊ ಇಂಟಿಗ್ರೇಷನ್ 1/x ಏನಿದೆ ನಮಗೆ log x plus c log x plus c. ಸೊ ಇಂಟಿಗ್ರೇಷನ್ 1/x ಅಂತಂದರೆ log x. ಇಂಟರ್ವಲ್ ಏನಿದೆ 1 to e. ಸೊ ಫಸ್ಟ್ ಯಾವಾಗಲೂ ಅಪ್ಪರ್ ಲಿಮಿಟ್ ಲಾಗ್ ಇ ಆಮೇಲೆ ಲೋವರ್ ಲಿಮಿಟ್ ಲಾಗ್ 1. ಸೊ ಇವಾಗ ಲಾಗ್ 1 ವ್ಯಾಲ್ಯೂ ಏನಿದೆ ನೋಡೋಣ. ಲಾಗ್ 1 ವ್ಯಾಲ್ಯೂ ಏನಿದೆ ನಮಗೆ 0. ಸೊ ಲಾಗ್ ಇ ಆ್ಯಸ್ ಇಟ್ ಈಸ್ ಲಾಗ್ ಇ ಮೈನಸ್ 0. ಸೊ ಆನ್ಸರ್ ಏನು ಬರುತ್ತೆ ನಮಗೆ ಲಾಗ್ ಇ. ಸೊ ಕ್ವಶನ್ ಏನಿತ್ತು ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 1 to e 1/x into dx ಅಂತ. ಸೊ ಇಂಟಿಗ್ರೇಷನ್ 1/x ಈಸ್ ಎ ಲಾಗ್ x ಇಂಟರ್ವಲ್ 1 to e.
ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಲಾಗ್ ಇ ಮೈನಸ್ ಲೋವರ್ ಲಿಮಿಟ್ ಲಾಗ್ 1 ಎಕ್ಸ್ ಪ್ಲೇಸಲ್ಲಿ ಇ ಮತ್ತು 1 ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ಸೊ ಲಾಗ್ ಇ ಮೈನಸ್ ಲಾಗ್ 1 ಅಂದರೆ 0. ಸೊ ಲಾಗ್ ಇ ಮೈನಸ್ 0 ಈಸ್ ಅ ಲಾಗ್ ಇ. ಸೊ ನೋಡಿ ಈ ಥರ ಕೂಡ ಡೆಫಿನಿಟು ಕೇಳ್ಬೋದು, ಇಂಡೆಫಿನಿಟು ಕೇಳ್ಬೋದು. 2 ಮಾರ್ಕ್ಸ್ ಕ್ವಶನ್ಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.